ಗೈಸ್ ನಾನು ಸೆಲೆಬ್ರೇಷನ್ ಕೇಕ್ ತಂದವ್ರೆ. ಗೈಸಿ ಕೇಕ್ ಕಟ್ ಮಾಡಕ್ ಹೋಗ್ತಿದ್ದೀನಿ. ಒಂದೇ ಹೊಡ್ತಾ ಗೈಸ್, ಮೂವರೇ ತಿಂದಿರೋದಿದ್ರ ಕೇಕ್. ಇವರು ಅವಣ್ಣ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತಿನ ವ್ಲಾಗು ಸ್ವಲ್ಪ ಮಸ್ತ್ ಇರುತ್ತೆ. ನೀವು ಟೈಟಲ್ ಮತ್ತು ತಮ್ಮನಲ್ಲಿ ನೋಡಿರ್ಬೋದು. ಇವತ್ತು ನನ್ನ ಬರ್ತ್ಡೇ, ಏಪ್ರಿಲ್ 28 ನನ್ನ ಬರ್ತ್ಡೇ ಗೈಸ್. ಇವತ್ತು ಸ್ವಲ್ಪ ಫುಲ್ ಖುಷಿಯಾಗಿದ್ದೀನಿ. ಹಾಗೆ ಇವತ್ತು ಯಾರ್ಯಾರೆಲ್ಲ ಸರ್ಪ್ರೈಸ್ ಕೊಡ್ತಾರೆ, ಏನೇನು ಸರ್ಪ್ರೈಸ್ ಇದೆ ಏನೂ ಗೊತ್ತಿಲ್ಲ. ಸೊ ಈಗ ನಾನು ರೆಡಿಯಾಗಿ ಹೋಟ್ಲ್ ಹತ್ರ ಹೋಗಬೇಕು. ಹೋಟ್ಲ್ ಹತ್ರ ಅಲ್ಲಿ ಹೋಗಿ ಅಲ್ಲಿಂದ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ನನ್ನ ರೀಲ್ಸ್ ಸ್ಪಾಟಿಗೆ ನಾನು ಹೋಗಬೇಕು. ಮತ್ತು ಅಲ್ಲಿ ಕರೆದಿದ್ದಾರೆ. ಸೊ ನೋಡಿ ಬ್ಲಾಗಲ್ಲಿ ಏನೇನು ಸರ್ಪ್ರೈಸ್ ಇರುತ್ತೆ ಅಥವಾ ಸರ್ಪ್ರೈಸ್ ಇದೆಯೋ ಇಲ್ಲ ಗೊತ್ತು ನನಗೇನು ಗೊತ್ತಿಲ್ಲ, ಸುಮ್ಮನೆ ಬ್ಲಾಗ್ ಮಾಡ್ತಿದ್ದೀನಿ. ಸೊ ಓಕೆ ಗೈಸ್, ಬನ್ನಿ ಹೀಗೆ ಈಗ ಏನು ಅಲ್ಲಿಗೆ ಹೋಗಿ ನೆಕ್ಸ್ಟ್ ನೋಡೋಣ. ಬನ್ನಿ ಗೈಸ್. ಈಗ ನಾನು ಇಲ್ಲಿ ಬೆಕ್ಕಿಗೆ ಹಾಲು ಹಾಕಬೇಕು. ಯಾಕಂದ್ರೆ ನಾವು ಇಲ್ಲಿ ಯಾವಾಗಲೂ ನೀರು ಇಟ್ಕೊತಿದ್ವಿ ಹೋಟ್ಲಿಗೆ. ಸೊ ಅವ್ರು ಊರಿಗೆ ಹೋಗಿದ್ದಾರೆ, ಅವ್ರು ನಮಗೆ ಹೇಳೋಗಿದ್ದಾರೆ ಹಾಲು ಹಾಕ್ರಿ ಅಂತ. ಅದಕ್ಕೆ ಹೋಟ್ಲಲ್ಲಿ ಇದ್ದ ಸ್ವಲ್ಪ ಹಾಲು ತೊಗೊಂಬಂದು ಈಗ ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಅದು ಬೆಕ್ಕೆಲ್ಲಿದೆ ಗೊತ್ತಿಲ್ಲ. ಸೊ ನನ್ನ ಕರ್ತವ್ಯ ಗೈಸ್, ಅವ್ರು ಹೇಳೋಗಿದ್ದಾರೆ ಅಂದಮೇಲೆ ಹಾಲು ಹಾಕಿ ಇಟ್ಟರೆ ಅದು ಬಂದು ಕುಡಿಯುತ್ತೆ. ಎಲ್ಲಿದೆ ಗೊತ್ತಿಲ್ಲ. ಸೊ ಬನ್ನಿ, ಹಾಕಿದ್ದಾಯಿತು. ಈಗ ಅಮ್ಮ ಅಲ್ಲೇ ಇದ್ದಾರೆ ಹೋಟ್ಲ ಹತ್ರ. ಸೊ ಹೋಗಿ ಮಾತಾಡ್ಸೋಣ, ಲೆಟ್ಸ್ ಗೋ. ಗೈಸ್, ಚಪಾತಿ ಪಲ್ಯ ಊಟ ಮಾಡಕತ್ತೀನಿ. ಈಗ ಗೈಸ್ ಊಟ ಮುಗಿಸ್ಕೊಂಡು ಒಂದು ಬಿಸಿಲಿಗೆ ಮಜ್ಜಿಗೆ ಕುಡ್ಕೊಂಡು ಹೋಗ್ತಾ ಇದ್ದೀನಿ ನಗರ ಕಡೆ. ಸೊ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಅದಕ್ಕೆ ಮಜ್ಜಿಗೆ ಕುಡ್ಕೊಂತ ಹೊಂಟಿದ್ದೀನಿ. ಸೊ ಬನ್ನೆಲ್ಲ ಹೋಗಿ ಸಿಗ್ತೀನಿ ಗೈಸ್ ಬಂದಿದ್ದೀನಿ, ಇಲ್ಲಿಗೆ ರೀಚ್ ಆಗಿದ್ದೀನಿ. ಹುಡುಗರೆಲ್ಲ ಒಳಗಡೆ ಡ್ರಮ್ ಸೆಟ್ ಮಾಡ್ತಾರೆ, ಎಲ್ಲ ಒಳಗಿದ್ದಾರೆ. ನಮ್ಮ ಅಕ್ಕ ಸಣ್ಣವರು ಡ್ರಮ್ ಸೆಟ್ ಮಾಡ್ತಾರೆ, ಎಲ್ಲ ಇಲ್ಲೇ ಇದ್ದಾರೆ. ಸೊ ಈಗ ನನಗೋಸ್ಕರ ಕಾಯ್ತಿರೋದು. ಅವಣ್ಣ ಬಂದರೆ ರೀಲ್ಸ್ ಮಾಡಿಕೊಂಡು ಹೋಗೋದೆ. ಬನ್ನಿ, ಸಣ್ಣ ಮನೆ ಕ್ರಿಕೆಟ್ ಆಡ್ತವ್ರು ಗೈಸ್. ಇವರು ಇಲ್ಲಿ ಸ್ಪೇಸೇ ಇಲ್ಲ ಗೈಸ್. ನಮ್ಮ ಗಗನನ್ನವ್ರು ಬಂದವ್ರೆ ನೋಡಿ ಗೈಸ್. ನಾನು ಸೆಲೆಬ್ರೇಷನಿಗೆ ಕೇಕ್ ತಂದವ್ರೆ. ಬೇಕಿತ್ತ ಇವೆಲ್ಲ ಅಂತ ನೋಡ್ರಿ. ಅವ್ನು ಕೇಕ್ ಅಂತಾನೆ ಆಸೆ ಹಿಡ್ಕೊಂಡಿಲ್ಲ ಹುಡುಗ. ಭಾಳ ಕೇಕ್ ತಿಂತಾನೆ ಹುಡುಗಿಯರ್ದು. ಮೆಲ್ಟ್ ಆಗುತ್ತೆ ಬರ್ರಿ. ಕೇಕ್ ಕಟ್ಟಿಂಗ್ ಅಂತ ತಂದಿದ್ದಾರೆ. ಫಸ್ಟ್ನೇ ಕೇಕ್ ಗೈಸ್ ಇದು. ಇವತ್ತಿಂದ ಫಸ್ಟ್ನೇ ಕೇಕ್ ಇದು. ಗೈಸ್ ಈ ಕೇಕ್ ಕಟ್ ಮಾಡಕ್ ಹೋಗ್ತಿದ್ದೀನಿ. ನನ್ನ ಕೇಕ್ನ ಇವ್ರು ಇಟ್ಕೊಂಡಾರೆ. ಬರಲಿ ಅವನೊಬ್ಬ ಅದೇ ಖುಷಿ ಎಲ್ರಿಗೂ ಲೈಟ್ಸ್ ಹೇಳವಂತ ನಾವು ಪಕ್ಕದ. ಗೈಸ್ ಮುಗಿಯೋ ತಡ ಇಲ್ಲ. ಇಲ್ಲಿ ನೋಡ್ರಿ ಗೈಸ್, ಇವ್ರು ಬಾಬಾ ಏನು ಕಾದಿದ್ರು ಅಣ್ಣ. ಗೈಸ್ ಎಲ್ಲ ತಿನ್ಸಿದ್ದಾಯ್ತು, ನನಗೆ ಉಳಿಸಿಲ್ಲ ಕೇಕ್. ಎಲ್ಲರೂ ಬಳಕೆನ್ ತಿಂದರು. ಸಖತ್ತಾಗಿತ್ತು ಈ ಸೆಲೆಬ್ರೇಷನ್. ನಮ್ಮ ಗಗನಣ್ಣಂದು ಕ್ರೆಡಿಟ್ಸ್. ಥ್ಯಾಂಕ್ ಯು ಸೋ ಮಚ್ ಗಗನಣ್ಣ, ಮೀನ್ಸ್ ಅಲಾಟ್. ಸೊ ಅಷ್ಟೇ ಗೈಸ್, ಇದು ಫಸ್ಟ್ನೇ ಕೇಕು, ಫಸ್ಟ್ನೇ ಸೆಲೆಬ್ರೇಷನ್ ಇಲ್ಲಾಯಿತು. ಬನ್ನಿ ಈಗ ಇಲ್ಲಿ ರೀಲ್ಸ್ ಮತ್ತು ವಾಪಸ್ ಹೋಗ್ಬೇಕು. ಇಲ್ಲಿ ನೋಡಿ ಖಾಲಿ ಬಾಕ್ಸ್ ನೆಗ್ತವನೆ ಗೈಸ್. ಎಲ್ಲ ಮುಗೀತು, ಈ ಕೈಯೆಲ್ಲ ತೊಗೊಂಡ್ವಿ. ಒಂದೇ ಹೊಡ್ತಾ ಗೈಸ್, ಮೂವರೇ ತಿಂದಿರೋದಿದ್ರ ಕೇಕ್. ಇವರು ಅವಣ್ಣ ಬಾಸ್ಗೇನು ತಿಂದರು. ಸೊ ಗೈಸ್ ಈಗ ರೀಲ್ಸ್ ಮುಗಿಸ್ಕೊಂಡು ಹೋಗೋದು. ಸೊ ಫುಲ್ ಹ್ಯಾಪಿ. ಥ್ಯಾಂಕ್ ಯು ಗಗನಣ್ಣ. ಗೈಸ್ ಅಲ್ಲಿಂದ ಬಂದು ಸ್ವಲ್ಪ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಮನೆಗೆ ಬಂದು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಈಗ ಹೋಟ್ಲ್ ಹತ್ರ ಹೋಗ್ತಿದ್ದೀನಿ. ಸೊ ಹೋಟ್ಲ್ ಹತ್ರ ಹೋಗಿ ಅಮ್ಮ ಮನೆಗೆ ಬರ್ತಾರೆ, ಅಮ್ಮನ ಮನೆಗೆ ಕಳಿಸಿ. ಸೊ ನಾನು ಈಗ ಅಲ್ಲೇ ಇರಬೇಕು ಸಂಜೆ ತನಕ. ಸೊ
ಸೊ ಬನ್ನಿ ಈಗ ಹೋಟ್ಲ್ ಹತ್ರ ಹೋಗೋಣ ಫಸ್ಟ್. ಕಾದು ಸಾಕಾಗ್ತೈತೆ. ನಮ್ಮಮ್ಮ ಇನ್ನೂ ಬಂದಿಲ್ಲ. 7 ಗಂಟೆ ಆಯ್ತು ಗೈಸ್. ಬೇಗ ಬರವಲ್ಲ. ಬರ್ತೀನಿ ಅಂದು ಇನ್ನೂ ಕಾಯ್ತಾನೆ ಇದ್ದೀನಿ. ಹೋಟ್ಲ್ ಹತ್ರನೇ ಇದ್ದೀನಿ ಗೈಸ್. ನಾನು ಮನೆಗೆ ಹೋಗ್ಬೇಕು ಈಗ. ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರಬೇಕು. ಇನ್ನೂ ಬಂದೇ ಇಲ್ಲ. ಬಂದಮೇಲೆ ಐತೆ. ಸೊ ಬನ್ನಿ, ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀನಿ ಗೈಸ್. ಇವತ್ತು ನನಗೆ ಜನ್ಮ ಕೊಟ್ಟಂಥ ತಾಯಿ 7 ಗಂಟೆ ಆದಮೇಲೆ ಬಂದಿದ್ದಾರೆ. ಇಷ್ಟ ತನಕ ಏನು ಮಾಡ್ತಿದ್ರಿ? ಇಷ್ಟು ಲೇಟಾಗಿ ಗೈಸ್. ಕಾದೆ 7 ಗಂಟೆ ತನಕ ಕಾದಿದ್ದೀನಿ, 4:15ಇಂದ. ಸೊ ಫೈನಲಿ ಬಂದರು. ಬಾಯ್ ಗೈಸ್. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ವಾಪಸ್ ಅಂಗಡಿ ಹತ್ರ ಹೋಗ್ಬೇಕು, ಹೋಟ್ಲ್ ಹತ್ರ. ಸೊ ಬನ್ನಿ, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೋಗೋಣ ವಾಪಸ್. ಗೈಸ್ ಈಗ ಫ್ರೆಶ್ ಅಪ್ ಆಗಿ ಹೋಟ್ಲ್ ಹತ್ರ ಹೊರಟಿದ್ದೀನಿ. ಸೊ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಇವತ್ತು ಬರ್ತ್ಡೇ ಫೀಲಿಂಗೇ ಇಲ್ಲ ಗೈಸ್. ಏನೋ ಒಂಥರ ಫೀಲಿಂಗ್ ಇದೆ. ಅವಾಗೆಲ್ಲ ಎಷ್ಟು ಬರ್ತ್ಡೇ ಅಂದರೆ ಸಂಜೆ ಆದರೆ ಸೆಲೆಬ್ರೇಷನ್ ಮಾಡ್ತಾರೆ, ಹಂಗೆ ಮಾಡ್ತಾರೆ ಅಂತ ಅನ್ನಿಸ್ತಿತ್ತು. ಸೊ ಇವಾಗ ಅದು ಏನೂ ಇಲ್ಲ. ಸೊ ಫ್ರೆಶ್ ಅಪ್ ಆಗಿ ಹೋಟ್ಲು ಬಿಟ್ಟರೆ ಮನೆ ಬಿಟ್ಟರೆ ಹೋಟ್ಲು ಅನ್ನಂಗಾಗಿದೆ. ಸೊ ಈಗ ಹೋಟ್ಲ್ ಹತ್ರ ಹೊರಟಿದ್ದೀನಿ. ಸೊ ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್.